ನನ್ನ ಹೆಂಡತಿ ಇವತ್ತು ಟೇಸ್ಟಿ ನಮ್ಮ ಮನೇಲಿ ಅಡಿಗೆ ಮಾಡ್ತಿದ್ದಾರೆ. ನಿಮ್ ಹುಡ್ಗಿ ಮಾತೇ ಆಡಲ್ಲ ಅಂತ ಪಕ್ಕದಲ್ಲಿ ಮಶ್ರೂಮ್ ಇಟ್ಕೊಂಡು ಇನ್ನೇನ್ ಕೋಳಿ ಬಿರಿಯಾನಿನ ಮಾಡ್ತೀಯಾ? ಏನಿದು ಎಣ್ಣೆ ತುಪ್ಪ ಹಿಂಗ್ ಸುರಿತಾ ಇದೀಯಾ? ಅಲ್ಲ ಕಣೆ ಹೆಂಡತಿ, ನನ್ ಮಾನ ಮರ್ಯಾದೆಲ್ಲ ತೆಗಿಬೇಡ ಕಣೆ. ಸ್ಟಾರ್ ನನ್ನ ಹೆಂಡತಿ ಅಡಿಗೆ ಮಾಡ್ತಾಳಲ್ಲ, ನನ್ನ ಹೆಂಡತಿಗೆ ನಾನೇ ಅಡಿಗೆ ಕಲಿಸ್ದಂಗ ಆಯ್ತಾ? ಅಕ್ಕಿ ತುಳಿಯಲ್ವಾ? ಇಲ್ಲ ಹಂಗೆ ಹಾಕೋದು. ನನಗ್ ಬೇಡಪ್ಪ, ನಾನು ಹೋಟ್ಲಲ್ಲಿ ಮಾಡ್ಕೊತೀನಿ, ನೀವೇ ತಿನ್ಕಲ್ರಿ. ಹೋಗ್ತೀನಿ ಏನೇ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀವಿ. ಆಫ್ಟರ್ ಲಾಂಗ್ ಟೈಮ್ ನಾವು ಹೊರಗಡೆ ಅಷ್ಟೇ ವಿಡಿಯೋ ಮಾಡೋದಾಯ್ತು, ಮದುವೆ ಅಷ್ಟೇ ವಿಡಿಯೋ ಮಾಡೋದಾಯ್ತು. ಏನಪ್ಪ ಯಾವುದು ಮನೆ ವ್ಲಾಗೇ ಬರ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ರಲ್ವ? ಎಸ್, ಮನೆಯದು ಒಂದು ವ್ಲಾಗ್ ಬರ್ತಿದೆ. ನನ್ನ ಹೆಂಡತಿ ಇವತ್ತು ಟೇಸ್ಟಿಯಾಗಿ ಹೊಸದಾಗಿ ಫುಡ್ ಮಾಡ್ತಿದ್ದಾಳೆ. ಅಂದ್ರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೇಲಿ ಅಡಿಗೆ ಮಾಡ್ತಿದ್ದಾರೆ. ಬನ್ನಿ ತೋರಿಸ್ತೀನಿ ಏನ್ ಅಡಿಗೆ ಮಾಡ್ತಿದ್ದಾರೆ ಅಂತ. ಏನ್ ಹೆದರಿಕೋಬೇಡ ಬಾ, ಬದುಕಿರ್ತೀಯ. ತುಂಬಾ ಜನ ಪ್ರಶ್ನೆ ಕೇಳಿದ್ರು. ಏನ್ ಕೇಳಿದ್ರಳು? ನಿಮ್ ಹುಡ್ಗಿ ಮಾತೇ ಆಡಲ್ಲ ಅಂತ. ಮಾತಾಡಿದ್ರೆ ಮುತ್ತು ಉದುರುತ್ತಾ ಇರ್ತವೆ ಅನ್ಬಿಟ್ಟೆ ಮಾತಾಡ್ತಿರ್ಲಿಲ್ಲ. ಬೇಗ ಮುತ್ತು ನೋಡ್ರಿ, ಎಷ್ಟೊಂದ್ ಜನ ಅಂತ ಇದ್ರು ನಿಮ್ ಹುಡ್ಗಿಗ್ ಮಾತೇ ಬರಲ್ಲ ಅಂತ. ಏನಿಲ್ಲ, ಬೇಜಾನ್ ಮಾತು ಬರುತ್ತೆ, ಮಾತಾಡಲ್ಲ ಅಷ್ಟೇ ಜಾಸ್ತಿ. ಏನ್ ಸ್ಪೆಷಲ್ ಮಾಡ್ತಿದ್ದೀರಾ? ಗೆಸ್ ಮಾಡಿ. ಪಕ್ಕದಲ್ಲಿ ಮಶ್ರೂಮ್ ಇಟ್ಕೊಂಡು ಇನ್ನೇನ್ ಕೋಳಿ ಬಿರಿಯಾನಿನ ಮಾಡ್ತೀಯಾ? ಮಶ್ರೂಮ್ ಇಟ್ಕೊಂಡು ಏನ್ ಮಾಡ್ತಿದ್ರ ಅಂತ ಕೇಳ್ತೀನಿ. ಅಲ್ಲ, ಮಶ್ರೂಮ್ ಪಲಾವ, ಮಶ್ರೂಮ್ ಬಿರಿಯಾನಿನ ಏನು ಅಂತ? ಮಶ್ರೂಮ್ ಪಲಾವ್. ಏನಿದು ಎಣ್ಣೆ ತುಪ್ಪ ಹಿಂಗ್ ಸುರಿತಾ ಇದೀಯಾ? ಓ ಮೈ ಗಾಡ್. ಏ ಭಾಗ್ಯಮ್ಮ, ಏನಿದು? ಮಗ ಯಾಕವ ಇನ್ನು ತುಂಬಾ ದಿನ ಇರ್ಬೇಕಣವ. ಈ ರೇಂಜಿಗೆ ಎಣ್ಣೆ ತುಪ್ಪ ಹಾಕ್ಬಿಟ್ರೆ ನಮ್ ಕತೆ ಹೆಂಗೆ ಅಂತ. ಇಷ್ಟೇ ಸರಿ ಹೋಗುತ್ತೆ. ಅಲ್ಲ, ಮನೋಜ್ ಅಂತಿದ್ದ ನಾನು ಅಡಿಗೆ ಮಾಡನಾಗ ಎಣ್ಣೆ ತುಪ್ಪ ಕಮ್ಮಿ ಹಾಕಮ್ಮ. ಏನು ಅಷ್ಟೊಂದು ಹಾಕ್ಬಾರ್ದು. ಸರಿ ಮಾಡಿ, ಇವತ್ ನೋಡೋಣ ಅದ್ ಏನೇನ್ ಮಾಡ್ತೀಯ. ನಾನೇನ್ ಫ್ಯಾಕ್ಟ್ರಿ ಇಟ್ಟಿಲ್ಲ ಅಂತಿದ್ದ, ಈಗ ಹೆಂಡ್ತಿ. ಅಲ್ಲಲ್ಲ, ನೀವು ಈ ತರ ಪ್ರಯೋಗ ಮಾಡದಿದ್ರೆ ಹೊಟ್ಟೆ ತುಂಬ ಊಟ ಮಾಡೋದ್ ಪ್ರಯೋಗ ಮಾಡ್ಬೇಕು. ಹಸ್ಕೊಂಡಿದ್ದಾಗ ಈ ತರ ಎಲ್ಲ ಪ್ರಯೋಗ ಮಾಡಿದ್ರೆ ಹೆಂಗೆ ಕತ್ತೆ ಅಂತ. ಹಾಸ್ಕೊಂಡಿದ್ದಾಗ ಹೆಂಗಿದ್ರು ಚೆನ್ನಾಗಿರುತ್ತೆ ಸುನ್ನು. ಅಲ್ಲ ಕಣೆ ಹೆಂಡ್ತಿ, ನನ್ ಮಾನ ಮರ್ಯಾದೆಲ್ಲ ತೆಗಿಬೇಡ ಕಣೆ. ಚೆನ್ನಾಗಾದ್ರೂ ಮಾಡೇ ಒಳ್ಳೆ. ಸ್ವಲ್ಪ ಜಾಸ್ತಿ ಆಯ್ತು ಎಣ್ಣೆ ತುಪ್ಪ. ಬೇಕಾ ಅಷ್ಟೊಂದು? ಎಕ್ಸ್ಪ್ಲೇನ್ ಮಾಡಿ. ಬೇಕಷ್ಟು. ಚಕ್ಕೆ, ಮರಾಠಿ ಮೊಗ್ಗು, ಏಲಕ್ಕಿ, ಸಾರಿ ಲವಂಗ, ಇದೇನಿದು ಕಸೂರಿ ಮೇಥಿ, ಪಲಾವ್ ಎಲೆ. ಇದೇನು ಅಂತ ಗೊತ್ತಿಲ್ಲ. ಪಲಾವ್ ಇದೇನಿದು? ಅದು ಗೊತ್ತಿಲ್ಲ. ಸರಿ ಆಯ್ತು. ಮರಾಠಿ ಮಗೋದು ಇದು ಮರಾಠಿ ಮೊಗ್ಗು. ಸ್ಟಾರ್. ಸ್ಟಾರ್ ಅಲ್ಲ, ಅನಾನಸ್ ಅಂತಾರೆ. ಓ ಅನಾನಸ್. ಏನಲ್ಲಿ ಕೊಟ್ಟಾರೆ? ಎಲ್ಲ ಹಾಕೋ. ಕಸ್ತೂರಿ ಮೆಥಿ ಬಿಟ್ಟು. ನನ್ನ ಹೆಂಡತಿಗೆ ಅಡಿಗೆ ಮಾಡಕ್ ಬರೋಲ್ವಲ್ಲಪ್ಪ. ಚೆನ್ನಾಗಿ ಫ್ರೈ ಆಗ್ಬೇಕು, ಅಲ್ಲಿವರೆಗೂ ಏನೋ ಹಾಕ್ಬೇಡ. ಇಲ್ಲಿ ಹೆಂಗಾಯ್ತು ಅಂತಂದ್ರೆ, ನನ್ನ ಹೆಂಡತಿ ಅಡಿಗೆ ಮಾಡ್ತಾಳಲ್ಲ, ನನ್ನ ಹೆಂಡತಿಗೆ ನಾನೇ ಅಡಿಗೆ ಕಲಿಸ್ದಂಗ ಆಯ್ತು. ಅದೀಗ ನಮ್ಗೆ ಅಡಿಗೆ ಮಾಡಕ್ ಬರಲ್ಲ. ಕಸ್ತೂರಿ ಮೇಥಿ ಯಾವಾಗ ಗೊತ್ತಾ ಹಾಕೋದು? ಮತ್ತೆ ಇವಾಗ ಏನಕ್ಕೆ ಹಾಕ್ತೆ? ಎಲ್ಲ ಪ್ಲೇಟ್ ನಾನ್ ಅಂದಿದ್ದು ಕಸ್ತೂರಿ ಮೆಥಿ ಬಿಟ್ಟು ಮಿಕ್ಕಿದ್ದೆಲ್ಲ ಹಾಕೊಂತಾನೆ. ಕಸ್ತೂರಿ ಮೆಥಿನ ಸೇರ್ಸ್ಬಿಟ್ಟೆ ಹಾಕ್ಬಿಟ್ಟೆ. ಏನಾಗಲ್ಲ, ಎಲ್ಲ ಒಟ್ಟಿಗೆ. ಇಷ್ಟ ಆಯ್ತಾ ಇರ್ಲಿಲ್ವಲ್ಲ. ಈಗ ನೀನ್ ಹೆಂಡತಿ ಅಡಿಗೆ ಮಾಡೋದ್ ನೋಡು. ನಮ್ಗೆ ಒಂದಿನ ಹೇಳ್ಕೊಡ್ತಿದ್ದ, ಅಮ್ಮ ಈ ಮಾಡಮ್ಮ ಅಂತ ಅಡಿಗೆ ಮನೆಗ್ ಬರ್ತಿದ್ದ. ಎಲ್ಲಾರು ಸುರಿತಾರೆ. ನಂಗೆ ಯಾಕೋ ಭಯ ಐತೆ ಅಂತ. ತಿನ್ನಲ್ವ ಸೋನು? ಕಾಯಿಲೆ ಇರು ಮಕ್ಕಿ ಕೆರ್ಚ್ಬಿಟ್ಟಿ ಆಮೇಲೆ ಸಿಟ್ಟಿಗೆ. ಈಗಲೇ ನನ್ನ ಹಾಸ್ಪಿಟಲ್ ಕಳಿಸ್ತಿದ್ದೀರಾ. ನೆಕ್ಸ್ಟ್ ಈರುಳ್ಳಿ ಹಾಕ್ತೇವೆ. ಈರುಳ್ಳಿ ಅದು ಚೆನ್ನಾಗಿ ಹುರಿದಿದೆ. ಬಾ. ಈರುಳ್ಳಿನ ಬಾರ್ತಿಲ್ಲ. ಏನಿದು ಒಂಥರ ಸ್ಮೆಲ್ ಬರ್ತದೆ. ಘಮ ಅಂತ ಇದೆಯಲ್ಲ? ಘಮ ಅಂತೆಲ್ಲ, ಅದು ಕಸ್ತೂರಿ ಮೆಥಿದು ಫಸ್ಟ್ ಹಾಕಿರೋದಕ್ಕೆ. ಅಕ್ಕಿ ತೊಳಿಯಲ್ವಾ? ಇಲ್ಲ, ಹಂಗೆ ಹಾಕ್ಬಿಡೋದು. ಅಕ್ಕಿ ತೊಳಿಯಲ್ವಾ? ಅಕ್ಕಿ ತೊಳಿಯಲ್ವಾ? ಇಲ್ಲ, ಹಂಗೆ ಹಾಕೋದು. ಮನೇಲಿ ಹಂಗೆ ಹಾಕ್ತೀರಾ? ತೊಳೆದಾದ್ರು ಇಡಮ್, ಹಂಗೆ ಹಾಕ್ಬಿಟ್ಟಾಳ. ಆಮೇಲೆ
ಆಮೇಲೆ ತೊಳ್ಕೊಳ್ಳೋದು. ತೊಳೆದಿಡು ಸ್ವಲ್ಪ ನೆನಿಲಿ ಚೆನ್ನಾಗಿ ಬರುತ್ತೆ. ಇನ್ನೊಂದ್ ಸ್ವಲ್ಪ ಹಾಕಿದ್ರೆ ಸಾಕ ಇಷ್ಟು. ಸಾಕು. ಸಾಕು. ಎಷ್ಟು ಜನ ಇದ್ದೀವಿ? ಇರೋರೇ 4 4 ಜನ. ಜನ. ಆದ್ರೂ ಹಾಕು. 1.5. ನಿನ್ ಹೆಂಡತಿಗೆ ಒಂದ್ ಕಪ್ ಅಕ್ಕಿ ಅನ್ನ ಬೇಕು. ಅವಳಿಗೆ ಇಷ್ಟು ಕೊಟ್ರೆ ಅದೇ ಇಷ್ಟು ಕೊಟ್ಟಂಗೆ. ಇನ್ ನನ್ಗೊಂದ್ ಕಪ್ ಅಕ್ಕಿ ಅನ್ನ, ನಿನ್ಗೊಂದ್ ಕಪ್ ಅಕ್ಕಿ. ನನ್ಗಷ್ಟೆಲ್ಲ ಬೇಡಪ್ಪ, ನಂಗೆ ಇಷ್ಟಿದ್ರೆ ಸಾಕು. ನನಗೆ ಅರ್ಧ ಕಾಲ್ ಕಪ್ಪು 1.5 ಲೋಟ ಇದೆಯಂತ ಕಣಮ್ಮ ಅದು. 1.5. 4 ಲೋಟ ಹಾಕ್ಬೇಕು ಲೆಕ್ಕ. ಈರುಳ್ಳಿ ನನ್ಗೆ ಇದೆಲ್ಲ ನೋಡ್ತಾ ಇದ್ರೆ ಒಂದು ಹಾಡ್ ನೆನಪಿಗೆ ಬರ್ತಾ ಇದೆ. ಏನು? ಮುತ್ತಿನಂತ ಹೆಂಡತಿ ನೀನು ಮನೆಯ ಹಾರತಿ. ತೊಳೆದಿದ್ದೀರಾ? ಓ, ವಾಶ್ ಮಾಡಿ ಕಟ್ ಮಾಡಿ ಹ್ಮ್ ಅಮ್ಮ ಇಟ್ಟಿದ್ದಾರೆ. ಹ್ಮ್ ನಿಂತು ಅಳಿದೆಲೆಲ್ಲ ಹಾಕ್ಬಿಡ್ತೀವಿ ಅಂತ ಎಲ್ಲಿ ಕರ್ಕೊಂಡು ಹೊಡೆದಿಟ್ಟಿರೋದು. ಅಕ್ಕಿನೇ ತೊಳೆಯಲ್ಲ ಅಂತಲ್ಲ, ಇನ್ನು ಅದನ್ನ ತೊಳೆದಿಲ್ಲ ಅಂದ್ರೆ ಯಪ್ಪ ದೇವ ತಿನ್ನೋದಾದ್ರೆ ಹೆಂಗೆ? ಮಣ್ಣು ಆಗಿ ಎಲ್ಲೇ ಬೆಳೆದಿರ್ತಾರೋ. ಹಾ ಅಯ್ಯೋ ಅಮ್ಮ ತಾಯಿ ಈ ಕಡೆ ತಿರ್ಗಸ್ಕ ಹಿಡ್ಕಂಗೆ. ಅಯ್ಯ ದೇವ್ರ, ಒಂಚೂರು ಹಿಂದಕ್ಕೆ ನಿಂತ್ಕೊ, ಬಟ್ಗಿಟ್ಟೆ ಸುಟ್ಟು ಕಿಟ್ಕೊಂಡ್ಯ. ಅಲ್ಲಿ ದೂರ ನಿಲ್ಲು ಅಂತೀನಿ. ಹಿಡ್ಕೊಳಪ್ಪ ಬಿಗಿಯಾಗಿ ಕಂದ. ಹಿಂಗ್ ಹಿಡ್ಕೊಯ್ದ ಬಿಡಮ್ಮ, ನನ್ ತೋರ್ಸ್ಕೊಟ್ಟಾಯ್ತು ಬಿಡಮ್ಮ, ತಲೆ ಹಿಂಗ್ ಕೆಡ್ಸ್ಕೊಬೇಡ. ಮಾಡಿ ಹಿಂಗೆ 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 ಆಯ್ತು ಬಿಡು, ಹಾಗೆ ಹೋಯ್ತು. ಹಿಂಗೆ ಹಿಂಗ್ ಬರಿಕಬೇಡ, ಗ್ಯಾಸ್ ಹಿಂಗೆ ಹತ್ರ ಇರುತ್ತೆ. ನನಗ್ ಬೇಡಪ್ಪ, ನಾನು ಹೋಟ್ಲಲ್ಲಿ ಮಾಡ್ಕೊತೀನಿ, ನೀವೇ ತಿನ್ಕೊಳ್ರಿ. ನನ್ಗೂ ಬೇಡ. ಅಲ್ಲ ಇದೇನ್ ಒಳ್ಳೆ ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಿದ್ದಲ್ಲ, ಅದ್ ಏನ್ ತಿನ್ನಕಾದ್ರೂ ಆಯ್ತದ ಹೋಗ್ಲಿ. ಇವ್ರೇನೋ ಇವ್ರ ಮನೆ ಕಡೆ ಉಲ್ಟಾ ಪ್ರೊಸೀಜರ್ ಮಾಡ್ತಾರಂತೆ, ನನಗೂ ಗೊತ್ತಿರ್ಲಿಲ್ಲ. ಅದನ್ನ ಈಗ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಯೂಶಲಿ ನಾವು ಆಯಿಲ್ ಎಲ್ಲ ಹಾಕಿ ಏನೋ ಪಲಾವ್ಗೆ ಹಾಕೋ ಪದಾರ್ಥ ಎಲ್ಲ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೊಂಡು ಆಮೇಲೆ ಖಾರ ಹಾಕಿ ಅದನ್ನ ಫ್ರೈ ಮಾಡಿ ಅದ್ರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದಕ್ಕೆ ಸಾಲ್ಟ್ ಹಾಕಿ ಅದಾದ್ಮೇಲೆ ನಾವು ಮಶ್ರೂಮ್ ಹಾಕ್ತಿದ್ವಿ. ಇವ್ರೇನೋ ಮಶ್ರೂಮ್ ಹಾಕತ್ತಾರಂತೆ, ಸಪ್ರೇಟ್ ಆಗಿ ಅಲ್ಲೆಲ್ಲ ಬೇಯಿಸ್ಕೊಂಡವ್ರೆ ಈ ಮಸಾಲನೆಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಫ್ರೈ ಮಾಡ್ಕೊಂಡವಳೆ ಸಪ್ರೇಟ್ ಆಗಿ. ಓಕೆ, ಇವ್ರ ಮನೆ ಪ್ರೊಸೀಜರ್ ಅಂತದ್ದು, ಅದ್ ಹೆಂಗೋ ನಮಗೂ ಗೊತ್ತಿಲ್ಲ. ತಿಂದ್ಮೇಲೆ ಟೇಸ್ಟ್ ನೋಡ್ಬಿಟ್ಟು ನಾವು ಹೇಳ. ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ತೀವಿ, ಅವ್ರು ಬೇರೆ ಮಾಡ್ಕೊಂಡವ್ರೆ ಅಷ್ಟೇ. ಹಾ, ಬಟ್ ಆಕ್ಚುಲಿ ಈ ತರ ಹಾಕಿದ್ರೆ ಹೆಂಗಿರುತ್ತೋ ನಿಜವಾಗ್ಲೂ ನಮಗೂ ಗೊತ್ತಿಲ್ಲ, ಯಾಕೆಂತಂದ್ರೆ ನಾವ್ ಆ ತರ ಟ್ರೈ ಮಾಡಿಲ್ಲ. ನೋಡೋಣ ಇವತ್ತು ಹೊಸದು ಹೆಂಗಿರುತ್ತೆ ಅಂತ. ವಿಲ್ ಟ್ರೈ. ಈ ಘಮ ಘಮ ಅಂತ ನಮ್ಮ ಮಶ್ರೂಮ್ ಹಾಕೋಕ್ಕಿಂತ ಮುಂಚೆನೆ ಘಮ ಘಮ ಅಂತ ಇರುತ್ತೆ. ಅದೇ ನಾವು ಫಸ್ಟ್ ಮಸಾಲೆ ಇದೆಲ್ಲ ಮಾಡಿರ್ತೀವಲ್ಲ ಅದಕ್ಕೆ. ಕೆಲವು ಕಡೆ ಅದು ಫ್ರೈ ಬೇರೆ ಮಾಡ್ತಾರೆ, ನಾವು ಬೇರೆ ಫ್ರೈ ಮಾಡ್ಕೊಂಡು ಮಾಡ್ಬೋದು, ಅದ್ರಲ್ಲಿ ಏನ್ ತಪ್ಪಿಲ್ಲ. ಓಕೆ, ಬಗ್ಗೆ ಮೋರಿ ನಾವು ಹೊಸ್ತಾಗ ನೋಡ್ಕೊಂಡಂಗಾಯ್ತು ಬಿಡು. ನಾನು ಈ ತರ ಎಲ್ಲ ಟ್ರೈ ಮಾಡಕ್ ಹೋಗಲ್ಲಪ್ಪ, ಚೆನ್ನಾಗಿದ್ದೀನಿ. ಫಸ್ಟ್ ತಿಂದು ನೋಡೋಣ, ಆಮೇಲೆ ಯೋಚನೆ ಮಾಡ್ತೀನಿ. ಚೆನ್ನಾಗಿರುತ್ತೆ ಬಿಡು. ಅದಕ್ಕೆ ತಿಂದು ನೋಡ್ಬಿಟ್ಟು ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಇವಾಗ ಮೊಸರು ಹಾಕಪ್ಪ, ತೋರ್ಸ್ಬಿಟ್ಟು ಹಾಕಪ್ಪ ಮೊಸರು. ಖಾರದ ಪುಡಿ ಏನೋ ಹಾಕಲ್ವ ಇದಕ್ಕೆ? ಹಸಿಮೆಣಸಿನ್ಕಾಯಿ 3 ಹಸಿಮೆಣಸಿನ್ಕಾಯಿ ಹಾಕಿದೀವಿ, ಹ್ಮ್ ಶುಂಠಿ, ಹ್ಮ್ ಬೆಳ್ಳುಳ್ಳಿ ಹ್ಮ್ ಅಷ್ಟೇ ಪೇಸ್ಟ್. ಆಯ್ತು, ಬಟ್ ಖಾರದ ಪುಡಿ ಹಾಕಿದ್ರೆ ತಾನೇ ಅದು ಟೇಸ್ಟ್ ಬರೋದು. ಅಚ್ಚ ಖಾರ ಪುಡಿ ಹಾಕಿದ್ರೆ ಏನ್ ಗೊತ್ತಾ, ಖಾರ ಆಯ್ತದೆ. ಖಾರ ಆಯ್ತದೆ ಅಂತನಾ? ನೀನು ಖಾರನೇ ಆಗಲ್ವಲ್ಲಪ್ಪ. ಹಂಗೆ ನಮ್ಮ ಮನೇಲಿ ನಾನೊಬ್ಬ ಒಂಥರ ವಿಚಿತ್ರವಾಗಿ ಉಟ್ಬಿಟ್ಟಿದ್ದೀನಿ. ಏನು ಅಂತಂದ್ರೆ ಉಪ್ಪು ಹುಳಿ ಜಾಸ್ತಿ ಆಗಲ್ಲ, ಖಾರ ಆಗಲ್ಲ. ಮೊದ್ಲೇ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನೀನು ಈ ಊಟ ನನ್ನ ಮಗ ಮಾಡಿದ್ರೆ ಮೈಸೂರು ಮಹಾರಾಜ ಊಟ ಮಾಡ್ದಂಗೆ ನಮಗೆ. ಕಾಳು ತಿನ್ನಲ್ಲ. ಎಲ್ಲ ಅದ್ರಲ್ಲಿ ನೀರ್ ಬಿಟ್ಕೊಂಡಿತ್ತು ತುಂಬಾ. ಸ್ವಲ್ಪ ಕಮ್ಮಿ ಹಾಕ್ಬೇಕು. ಇಬ್ರು ಕಾಯ್ತವ್ರೆ ಯಾವಾಗ ಪಲಾವ್ ರೆಡಿ ಆಯ್ತದೆ ಅಂತ. ಇಲ್ಲೊಬ್ರು ಕಾಯ್ತವ್ರೆ, ಇಲ್ಲೊಬ್ರು ನನಗೆ ಅದ್ ಮಾಡೋದ್ ನೋಡಿ ಎಲ್ಲ ಉಲ್ಟಾ ಇದೆ. ನನ್ಗೆ ಏನೋ ಗೊತ್ತಿಲ್ಲ, ತಿನ್ಬೇಕು ಅಂತಾನೆ ಅನ್ನಿಸ್ತಿಲ್ಲ ನನಗೆ. ಫಸ್ಟ್ ನೋಡೋಣ. ಹೋಟ್ಲಿಗೆ ಹೋಗ್ಬಿಡೋಣ, ಹೋಟ್ಲಲ್ಲಿ ಮಶ್ರೂಮ್ ಬಿರಿಯಾನಿ ತಿನ್ನೋಣ. ಅಕ್ಕ ನಾನು ಬರ್ಲೆ, ಏನ್ ನಿನ್ ಸೊಸೆ ಜೊತೆ ತಿನ್ನೋ ಹೇಳಿಲ್ವಾ? ಅಯ್ಯೋ ನನ್ ಸೊಸೆ ಮಾಡಿಡ್ಬೇಕು, ನಾನು ಊಟ ಮಾಡ್ಬೇಕು ಅಂತ ಮಾಡು. ಆಯ್ತು ಬಿಡು, ನಾವಿಬ್ರೆ ತಿನ್ನೋಣ, ತಲೆ ಕೆಡ್ಸ್ಕೊಳಲ್ಲ. ಡೋಂಟ್ ವರಿ. ಇಬ್ರೇ ತಿನ್ನಪ್ಪ, ನೋಡಿ ಡಿಸ್ಟರ್ಬೇ ಮಾಡಲ್ಲ. ಇನ್ನೊಂದ್ಸಲಿಗೆ ನೋಡಮ್ಮ, ಇನ್ನೊಂದ್ಸಲಿಗೆ ಊಟ ಮಾಡಿದ್ಯಲ್ವಾ, ಇನ್ನೊಂದ್ಸಲಿಗೆ ನೆಟ್ಟು ಮಾಡು. ಅಂದ್ರೆ ಕುಕ್ಕರ್ ಉಲ್ಟದವ. ಕರೆಕ್ಟ್.
ಅವ್ರು ಯಾರೋ ಹೇಳ್ತಾಳಲ್ಲ ಚಪಾತಿ ಉಲ್ಟಾ ಹಾಕು ಅಂತಂದ್ರೆ ತವನ್ನೇ ತೆಗೆದ್ಬಿಟ್ಟು ಉಲ್ಟಾ ಹಾಕ್ತಾಳಲ್ಲ ಅದು ಹಿಂಗೆ. ಗಾಬ್ರಿಗೆ ಏನ್ ಹಾಕ್ಬೇಕು ಅಂತ ಗೊತ್ತಾಗಿಲ್ಲ ಹಾಕ್ಬಿಟ್ಟಾಳೆ. ಗಾಬ್ರಿಗೆಲ್ಲ ಅವಳು ಹೇಳಿದ್ ನಾವ್ ಹಿಂಗೆ ಮಾಡೋದು ಅಂತ. ನಿಜನಾ? ನಾವೆಲ್ಲ ಫಸ್ಟೇ ಹುರಿದ್ಬಿಟ್ಟು ಆಮೇಲೆ ರುಬ್ಬೋದು. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಅವಳು ಏನ್ ಹೇಳ್ದ ನಂಗಂತೂ ಅರ್ಥ ಆಗಿಲ್ಲ. ಅರ್ಥ ಆಗ್ಲಿ ಅಲ್ಲ ಕಣೋ, ಇವಾಗ ನಿಮ್ಗೂ ಅರ್ಥ ಆಗಿಲ್ಲ. ನಾವು ಚಕ್ಕೆ ಲವಂಗ ಏಲಕ್ಕಿಕಾಯಿ ಎಲ್ಲಾನು ಹಾಕ್ತಿವಿ ಎಣ್ಣೆ ಒಳಗೆ. ಆಮೇಲೆ ನಿಂದ ಏನ್ ಹಾಕ್ತಿವಿ ಹೇಳು? ಶುಂಠಿ ಈರುಳ್ಳಿ, ಬೆಳ್ಳುಳ್ಳಿ ಟೊಮೆಟೊ. ಪೇಸ್ಟ್ ಹಾಕ್ತಿವಿ. ಅದೆಲ್ಲ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕ್ತಿವಿ. ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಟೊಮೊಟೊ ಹಾಕ್ತಿವಿ. ಆಮೇಲೆ ಮಶ್ರೂಮ್ ಹಾಕ್ತಿವಿ. ಓ ಖಾರ ಎಲ್ಲ ಹಾಕ್ತೀಯ? ಖಾರನೇ ಅದು, ಇನ್ಯಾವ್ದು ಅಷ್ಟೇ ಖಾರ? ಖಾರ. ಹಾ, ಈರುಳ್ಳಿ ಬೆಳ್ಳುಳ್ಳಿ. ಈಗ ನಾವು ಪಲಾವ್ಗೆ ಹಾಕ್ತಿವಲ್ವಾ ಆ ಪದಾರ್ಥ ಅದ್ರೊಳಗಡೆ ಮಸಾಲ ಮಿಕ್ಸ್ ಆದಾಗ ಅದ್ರ ಫ್ಲೇವರ್ ಚೇಂಜ್ ಆಗುತ್ತೆ. ಅವಾಗ ಗ್ಯಾಸ್ಟ್ರೈಟ್ ಮತ್ತೆ ಇದು ಫುಡ್ ಒಂಥರ ವಾಮಿಟ್ ಸೆನ್ಸ್ ಆಗುತ್ತಲ್ಲ, ಎದೆ ಉರಿ ಬರುತ್ತಲ್ಲ, ಅದು ಬರಲ್ಲ. ಈ ಫಸ್ಟ್ ಟೈಮ್ ಮಶ್ರೂಮ್ ಹಾಕಿದಾಗ ಏನಾಗುತ್ತೆ, ನೀರು ಜಾಸ್ತಿ ಇಳ್ಕೊಳುತ್ತಲ್ಲ, ಆ ಫ್ಲೇವರ್ ಆಗಲಿ ಅಥವಾ ಇದಾಗಲಿ ಕಂಟೆಂಟ್ ಆಗಲಿ ಅದ್ರಲ್ಲಿ ಬರಲ್ಲ. ಅಷ್ಟೊತ್ತಿಗೆ ಎಲ್ಲ ಸೀದೋಗಿರ್ತದೆ ನೀರಲ್ಲಿ. ತುಪ್ಪ ಹಾಕಿದ್ರ ಬಗ್ಗೆ ಮೊರೆ ರುಚಿಗೆ ತಕ್ಕಷ್ಟು. ವಾ ಫೈನಲಿ ಹೇಳ್ಬಿಟ್ರಪ್ಪ ಅವ್ರ ರುಚಿಗೆ ತಕ್ಕಷ್ಟು. ಇಷ್ಟ ದಿವಸ ರುಚಿಗೆ ತಕ್ಕದಷ್ಟು ಅಂತ ಹೇಳ್ತಿದ್ರು. ಅದೇನೋ ಫೈನಲಿ ಹೇಳ್ಬಿಟ್ರು. ಸಸ್ಯ ಮುಂದೆ ಅವಮಾನ ಹೋಗ್ಬಿಡ್ತದೆ ಅಂತ. ಫೈನಲಿ ಅಕ್ಕಿ ಹಾಕ್ತಾವ್ರೆ. ತೊಳೆಯಲ್ಲ ಅನ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾರೆ. ಅದು ಅವರೆಲ್ಲ ತೊಳೆದಿದ್ದು, ಬ್ಯಾಗೆ ಮತ್ತೆ ತೊಳೆದಿದ್ದು. ಓ ಹಂಗೆ. ಅವರೆಲ್ಲ ತೊಳಿತಾನೆ ಇರ್ಲಿಲ್ಲ. ಅವ್ರ ಕಡೆ ಅಕ್ಕಿ ತೊಳಿಯಲ್ವಂತೆ, ನಮಗ್ ಗೊತ್ತಿಲ್ಲ. ಕಮೆಂಟ್ ಮಾಡಿ ಒಂದು. ಅವ್ರ ಕಡೆ ಮಶ್ರೂಮ್ ಬಿರಿಯಾನಿನ ಫಸ್ಟು ಫ್ರೈ ಮಾಡ್ಕೊತಾರಂತೆ, ಖಾರ ಬೇರೆ ಫ್ರೈ ಮಾಡ್ಕೊತಾರಂತೆ. ಖಾರ ಅಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಈರುಳ್ಳಿ ಬೆಳ್ಳುಳ್ಳಿ ಬೇರೆ ರುಬ್ಬಕ್ಕೆ. fry ಮಾಡ್ಕೊತಾರಂತೆ. ನಂಗೆ ವಿಷಯ ಗೊತ್ತಿಲ್ಲ. ನೀನ್ ಅಡ್ಗೆ ಮಾಡ್ಬೇಕಾದ್ರೆ ಒಂದ್ ದಿವ್ಸನೂ ಹೇಳಿಲ್ವಾ? ಅಯ್ಯೋ ಪಾಪಿ, ಎಷ್ಟು ಸಲ ಹೇಳಿದೀನಿ ಸೋನು ಹುಷಾರು ಕಣೋ, ಕೈಗೆ ಸುಟ್ಕೊಂಡಿಯಾ, ಎಣ್ಣೆ ಗಿಣ್ಣೆಲ್ ಕೈಗೆ ಹಾಕಿ ಅಂತ. ನಿಮ್ ಅತ್ತೆ ಮನೆಗೆ ಅಡಿಗೆ ಮಾಡಕ್ ಹೋದಾಗ, ನಿಮ್ ಅತ್ತೆ ಆ ಕಡೆ ಈ ಕಡೆ ಹೋದಾಗ ಅಕ್ಕಿ ನಾನ್ ಫಸ್ಟೇ ಹೇಳ್ಬಿಟ್ಟು ಬರ್ತೀನಿ ಮತ್ತೆ ಮನೆಯವ್ರಿಗೆ, ಅವಳು ಏನಾದ್ರೂ ಅಡಿಗೆ ಬರಲ್ಲ ಅಂತ ಹೇಳಿ ನಾನೇ ದೊಣ್ಣೆ ತಗೊಂಡ್ಬಂತೀನಿ ಹೊಡಿತೀನಿ ಅಂತ ಹೇಳ್ತೀನಿ. ನಮ್ಮ ಮನೇಲಿ ಭಾಗ್ಯಮ್ಮ ಎಲ್ಲ ಹೇಳ್ಕೊಟ್ಟರು. ನಾನೇ ಹೊಡಿತೀನಿ ಅಂತ ಹೇಳ್ತೀನಿ. ನೀವು ಹೇಳ್ಕೊಟ್ಟಿದ್ದೀರಾ, ಇವರು ಹೇಳ್ಕೊಟ್ಟಾರೆ. ಅದಕ್ಕಲ್ಲ ಅವ್ರು ಹೇಳ್ಬಾರ್ದು, ಯಾವ ಬೇವರ್ಸಿ ನಿನ್ಗೆ ಅಡಿಗೆ ಕಲ್ಸಿದ್ದು ಅಂತ ಹೇಳ್ಬಾರ್ದಲ್ಲ ನಿಮ್ಮತ್ತೆ ಮನೆಯವರು. ಇಲ್ಲಿ ಮತ್ತೆ ಆ ಕಡೆ ತಿರ್ಕೊಂಡೆಟಿಗೆ ಅಕ್ಕಿಯನ್ನ ಹಂಗೆ ಅಳಸ್ ಸುರಿದು ಬಿಡು. ತೊಳೆದೇನಮ್ಮ, ತೊಳೆದೇ ಅತ್ತೆ. ನನಗ್ ಮಾತ್ರ ಅವಳು ತಿಂತಾಳಲ್ಲ ಅವಾಗ. ಅದಕ್ಕೆ ಹೇಳ್ತಾರೆ, ನನಗ್ ಮಾತ್ರ ತೊಳ್ಕೊಂಡು ಬೇರೆ ಮಾಡ್ಕೊಂಡು ತೊಳಿದಲ್ಲ ಬಟ್ಟೆ. ನಾನು ಅವಾಗ ಚೆನ್ನಾಗಿ ಹೇಳ್ಕೊಟ್ಬಿಡ್ತೀನಿ ನಿಮ್ಮ ಅತ್ತೆಗೋ, ನಿಮ್ಮ ಮಾವಂಗೋ, ನಿನ್ ಗಂಡಂಗೋ. ಮನೆಯಲ್ಲಿ ನಿಂತ್ಕೊಂಡು ಪರೀಕ್ಷೆ ಮಾಡಿ ಅವಳು ಏನ್ ತೊಳಿಯಲ್ಲ, ಏನ್ ತೊಳಿತಾಳೆ ಅಂತ ಒಂದು ಹೇಳ್ಕೊಟ್ಬಿಟ್ಟು. ನಾನು ನಿಜ ಹೇಳ್ಬೇಕಾದ್ರೆ ಇಲ್ಲೂ ಒಂದೊಂದ್ಸಲ ಅಡ್ಗೆ ಮಾಡ್ಬೇಕಾದ್ರೆ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಏನೋ ತೊಳಿಯಲ್ಲ. ಅಯ್ಯೋ ಪಾಪಿ, ಅದಕ್ಕೆ ಅನ್ಕೊಂಡೆ ನೀನ್ ಅಡ್ಗೆ ಮಾಡ್ದಾಗ್ಲೆಲ್ಲ ನನಗೆ ಫುಡ್ ಪಾಯ್ಸನ್ ಆಗುತ್ತೆ. ಸೂಪರ್ ಬಂದೈತೆ. ತಗೋ ಭಾಗ್ಯಮ್ಮ. ನೀರ್ ಅನ್ಕೋತ ಇಲ್ಲ ಪಲ್ಯ ಚೆನ್ನಾಗ್ ಬಂದೈತೆ ಅನ್ಬೇಡ್ದು ಬಗ್ಗೆ, ಟೇಸ್ಟ್ ಚೆನ್ನಾಗಿರ್ಬೇಕು ನೀನು. ಇದಿನ್ನೂ ಅಳ್ಬೇಕಾಗಿತ್ತಲ್ವಾ? ಇಲ್ಲ ಅಲ್ಲಿದೆ. ಅಳುತ್ತ ಆಮೇಲೆ ಹೊಟ್ಟೆ ಒಳಗಡೆ ತಿನ್ಬಿಟ್ಟು ಬಿಸಿನೀರ್ ಹಾಕನ ಹೊಟ್ಟೆ ಒಳಗೆ ಆಳ್ಕತ್ತದೆ. ಸಾಕು, ಅದು ಮುದ್ದೆ ಎಲ್ಲ ಅಂಕ ತಿರ್ಗಿಸ್ತಾ ಇದೆಯಲ್ಲ, ಜಸ್ಟ್ ಕೆಳಗಡೆ ಮೇಲ್ಗಡೆ ಮಾಡಿದ್ರೆ ಸಾಕು. ಮುದ್ದೆ ತಿರ್ಗಿಸ್ತಾ ಇದೆಯಲ್ಲ. ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಕು, ಮಸಾಲೆ ಸಾಕು. ಒಂದೇ ಕಡೆ. ಸಾಗಿರುತ್ತೆ. ಬಗ್ಗೆ ಮೊರೆ ಕಟ್ಟೆಗೆ ಮುಂದೆಗೆ ಇಡೀರಿ. ನಾನು ದೊಡ್ಡ ತಡೆ ತಗೋತಿದ್ದೀನಿ ಅನ್ಕೊಂಡೆ. ಈಗ ಭಾಗ್ಯಮ್ಮ ಅವರು ತಿನ್ಬಿಟ್ಟು ಟೇಸ್ಟ್ ಹೇಳ್ತಾರೆ. ಯಾಕ್ರೋ ವಯಸ್ಸಾದವ್ರ ಮೇಲೆ ಪ್ರಯೋಗ ಅಲ್ಲಪ್ಪ, ನೀನ್ ತಿನ್ಬಿಟ್ಟು ಟೇಸ್ಟ್ ಹೇಳು ಅಂತ ಹೇಳ್ತಿರೋದಷ್ಟೇ. ನಾನು ಪೂರ್ತಿ ತಿನ್ನು ಅಂತ ಹೇಳಿದ್ನ, ಟೇಸ್ಟ್ ಹೇಳು ಆಮೇಲೆ ನೋಡೋಣ. ಈ ಕಡೆ ತಿರ್ಗು. ಬೆಳ್ಳಗ್ ಕಾಣ್ತೀಯ. ಬೆಲ್ಲ ಕಡಿತೀಯ, ಎಕ್ಸ್ಪ್ರೆಷನ್ ಗೊತ್ತಾಯ್ತದೆ. ಆಮೇಲೆ ನಿನ್ ಸಸ್ಯ ನೋಡ್ಕೊತಾರೆ. ರಿಯಾಕ್ಷನ್ ನೋಡಿ ನಂಗೆ ಭಯ ಆಯ್ತಿತ್ತು. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತಾ? ನೀವು ತಿನ್ ನೋಡಿ. ನಿಜ ಚೆನ್ನಾಗಿದೆ. ಇವರಿಬ್ರು ತಿನ್ಬಿಟ್ಟು 10 ನಿಮಿಷ ಬಿಟ್ಟು ನಾವು ತಿನ್ನೋಣ. ಅರ್ಧ ಗಂಟೆ ಬಿಟ್ಬಿಡ್ತೀನಿ. ತಿನ್ನಕ್ಕೆ ಹೋಗ್ಬೇಡ, ಹೋಟ್ಲಿಗೆ ಹೋಗ್ತೀನಿ ಏನೇ ತಾನೆ. ಇವರಿಬ್ರು ಸುಳ್ಳು ಹೇಳ್ತಾರೆ. ನಿಜ ತಿನ್ ನೋಡಿ. ನನ್ನೇ ತಗ್ಲಾಗ್ತಿದ್ಯಾ? ಚೆನ್ನಾಗಿದೆ. ತುಂಬಾ ಚೆನ್ನಾಗೈತೆ.
ಚೆನ್ನಾಗಿದೆ. ಆದ್ರೆ ನಾವು ಮಾಡೋ ಟೇಸ್ಟ್ಗೂ ಈ ಟೇಸ್ಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಏನಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇದೆ. ಇದು ಒಂಥರ ಏನಂತಾರೆ ಪಲಾವ್ ತರ ಫೀಲ್ ಕೊಡ್ತಾ ಇದೆ. ನಾವು ಮಾಡೋದು ಸ್ವಲ್ಪ ಬಿರಿಯಾನಿ ತರ ಫೀಲ್ ಕೊಡುತ್ತೆ. ಮೇ ಬಿ ಅವ್ರ ಕಡೆ ಮಾಡೋದಕ್ಕೂ ನಮ್ಮ ಕಡೆ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಬಟ್ ಇಟ್ ಇಸ್ ನೈಸ್. ಸೊ ಫೈನಲಿ ನಮ್ಮ ಹೆಂಡತಿ ಮಾಡಿರೋಂಥ ಮಶ್ರೂಮ್ ಬಿರಿಯಾನಿನ ತಿನ್ನೋಂಥ ಸಮಯ. ಆಕ್ಚುಲಿ ಟೇಸ್ಟ್ ಚೆನ್ನಾಗಿದೆ ಅಂಡ್ ಪರಿಮಳ ಸ್ವಲ್ಪ ಕಮ್ಮಿ ಆಯ್ತು. ಉಲ್ಟಾ ಮಾಡಿರೋದಕ್ಕೆ ಮೋಸ್ಟ್ಲಿ ಇರ್ಬೋದು. ಸೊ ನಿಮ್ಮನೇಲೂ ಕೂಡ ನೀವು ಇದೇ ತರ ಉಲ್ಟಾ ಪ್ರೊಸೆಸ್ ಮಾಡ್ತೀರಾ ಅಂತಂದ್ರೆ ಮಾಡ್ಬೋದು. ಇಲ್ಲ ಅಂತಂದ್ರೆ ನಮ್ಮ ಏನೋ ಮಶ್ರೂಮ್ ಪಲಾವ್ನ ನೋಡಿ ಕಮೆಂಟ್ಸ್ಗಳನ್ನು ಕೂಡ ಮಾಡ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬೈ.